ಏನ್ ತಂಗಿವಾ ಎಲ್ಲ ಕೆಲಸ ಹೆಂಗ್ ನಡೆದೈತಿ? ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ, ಊಟಕ್ಕೆ ಬರ್ತೀವಿ ಅಂತಾನೂ ಹೇಳಿದ್ದಾರೆ. ಹಾಗೆ ಇವತ್ತು ಡಂಗೂರ ಕೂಡ ಸಾರಿದೀವಿ. ಒಟ್ನಾಗೆಲ್ಲ ಚಲೋ ನಡೆಯಕತ್ತೈತಿ ಅಂತ ಹೇಳು. ಚೆನ್ನಾಗಿ ನಡೀತಾ ಇದೆ. ಆದ್ರೆ ಯಾವ ಕಡೆಯಿಂದ ಏನಾದ್ರೂ ತ್ರಾಸ ಆಗತ್ತೇನ್ವಾ? ಹೌದು ಅಣ್ಣ, ನಾವೆಲ್ಲಿಗೆ ಹೋದ್ರೆ ಅಲ್ಲಿಗೆ ಬಂದು ಒಕ್ಕರ್ಸ್ಕೊಳ್ತಾ ಇದ್ದಾರೆ. ನಾನಿಲ್ಲಿಗೆ ಉಪಾಧ್ಯಕ್ಷರನ್ನ ಹಾಗೆ ಪಂಚಾಯತಿ ಮೆಂಬರ್ನ ಕರೆಯೋಣ ಅಂತ ಬಂದ್ರೆ ಇಲ್ಲಿಗೂ ಬಂದಿದ್ದಾರೆ. ಹಂಗಂದ್ರ ನಮ್ಮ ಪ್ಲಾನ್ನ ಅವ್ರು ಕಾಪಿ ಮಾಡಕತ್ತಾರ ಅಂದಂಗಾತು. ಇರ್ಲಿ, ನಾನು ನೋಡ್ಕೊಂತೀನಿ. ಅಪ್ಪ ಇಂದ್ರ, ಜೀಪ್ ಹತ್. ಯಾಕೆ? ಏನ್ ಯಾಕೋ ದಿನ ಮುಂಜಾನೆ 10 ಗಂಟೆ ಒಳಗೆ ಸ್ಟೇಷನ್ಗೆ ಬಂದು ಸೈನ್ ಮಾಡ್ಬೇಕನ್ನೋದು ಮರ್ತು ಹೋದೇನ? ಇವತ್ತು ಸ್ವಲ್ಪ ಕೆಲಸ ಇದೆ ಸರ್, ಈಗಾಗಲ್ಲ. ಬೇಕಿದ್ರೆ ಸಂಜೆ ಬಂದು ಸೈನ್ ಹಾಕ್ತೀನಿ. ಪಾ ಸರಿ, ನೀನು ಸಂಜೆ ಮುಂದನ ಬಾ. ಹಂಗ ಬರೋಬೇಕಾರ 2 ಜೋಡಿ ಬಟ್ಟಿನೂ ತಗೊಂಬಾ. ಯಾಕಂದ್ರೆ ನೀನು ಬರೋದ್ರಾಗ ನೀನು ಬೇಲ್ ಕ್ಯಾನ್ಸಲ್ ಆಗಿರ್ತೈತಿ. ಸೀದಾ ಒಳಗೆ ಹಾಕ್ತೀನಿ. ಇನ್ಸ್ಪೆಕ್ಟ್ರೆ, ಬೇಕು ಅಂತಾನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರಬೇಡಿ ಯಾವಾಗ್ಲೂ. ಛೇ 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 ಛೇ, ಅದು ಹೆಂಗ್ ಸೋಕಾರ? ರೂಲ್ ಈಸ್ ಅ ರೂಲ್ ಈವನ್ ಫಾರ್ ಅ ಫೂಲ್ ಅಂತ ಹೇಳ್ತಾರ. ಓ, ನಿಮಗೆ ಇಂಗ್ಲಿಷ್ ಅರ್ಥ ಆಗಿಲ್ಲಲ್ಲ? ಕಾನೂನು ಎಲ್ಲರಿಗೂ ಒಂದ ಅಂತ. ಏನ್ ಸಾಹೇಬ್ರೆ, ಈಗರ ಜೀಪ್ ಹತ್ತಿರೋ ಇಲ್ಲ ಸಂಜೆ ಮುಂದೆ ದರ್ಶನ ಕೊಡ್ತಿರೋ? ಮಗನೇ, ಸ್ವಲ್ಪ ಹೊತ್ತಿರಪ್ಪ, ಹೋಗಿ ಬರ್ತೀನಿ. ಬರ್ತೀನವಾ. ನಮಸ್ಕಾರ. ನಮಸ್ಕಾರ. ಏನೂ ಇಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಊಟ ಇಟ್ಕೊಂಡಿದ್ವಿ. ನೀವು ಎಲ್ರೂ ಊಟಕ್ಕೆ ಬರಬೇಕು ದಯವಿಟ್ಟು. ಅಮ್ಮ, ಕೆಂಪ, ಅಮ್ಮ. ಏನೇ? ಅಮ್ಮ, ಇವತ್ತೇನಾಯ್ತು ಗೊತ್ತಾ? ಹೋದ್ ಕಡೆ ಎಲ್ಲ ನಮ್ಗೆ ಸಪೋರ್ಟು. ಖಂಡಿತ ಗೆಲ್ಲೋದು ನಾವೇನೆ. ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಅವ್ರನ್ನ ಗೆಲ್ಲೋದಕ್ಕೆ ನಾನು ಬಿಡಲ್ಲ. ಅವ್ರೇನೇ ಕುತಂತ್ರ ಮಾಡಿದ್ರು ಗೆಲ್ಲೋದು ನಾವೇನೆ. ಅವ್ರು ಗೆಲ್ಲಕ್ ಸಾಧ್ಯನೇ ಇಲ್ಲ. ಊರ್ನವರೆಲ್ಲ ನನ್ ಕೇಳಕ್ಕೂ ಮುಂಚೆನೆ ಹೇಳಿದ್ರು ನಿನಗೆ ಓಟ್ ಹಾಕ್ತೀನವ್ವ ಅಂತ. ಊರ್ ಜನ ಏನ್ ಮಾತಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಕಡೆಗೆ ಫಲಿತಾಂಶ ಏನು ಬರುತ್ತೆ ಅದೇ ಮುಖ್ಯ. ಮಾವ, ಜನಗಳ ಮುಂದೆ ಅವಮಾನ ಆಗಿರೋದ್ ಸಾಲ್ದ ಮತ್ತೆ ಮತ್ತೆ ಅವಮಾನ ಆಗ್ಬೇಕಾ? ಆಗ್ಬೇಕು, ಅವ್ರಿಗಿನ್ನೂ ಅವಮಾನ ಆಗ್ಬೇಕು. ನಾವ್ ಹೋದ್ ಕಡೆ ಎಲ್ಲ ನಮ್ ಮುಂದೆನೆ ಬಂದು ಬಾಡೂಟ ಹಾಕ್ಸ್ತೀವಿ ಬನ್ನಿ, ಬಾಡೂಟ ಹಾಕ್ಸ್ತೀವಿ ಬನ್ನಿ ಅಂತ ಕರೀತಾರೆ. ಕರೆಕ್ಟ್ ಆಗಿ ಟೈಮ್ಗೆ ದ್ರೋಣನ ಬಂದ್ಬಿಟ್ಟು ಇಂದ್ರಣ್ಣ ಸೈನ್ ಹಾಕ್ಬಾರಪ್ಪ ಅಂತ ಹೇಳ್ಕೊಂಡೋಗಿದ್ ನೆನ್ಸ್ಕೊಂಡ್ರೇನೆ ಹಬ್ಬ ಮಾಡ್ದಷ್ಟು ಖುಷಿ ಆಗ್ತಿದೆ ಅಮ್ಮ. ನನ್ನನ್ನು ಎದುರು ಹಾಕೊಂಡು ಅದು ಹೇಗೆ ಹಬ್ಬ ಮಾಡ್ತಾರೋ ನಾನು ನೋಡ್ತೀನಿ. ಇದನ್ನೇ ಬೇಡ ಅನ್ನೋದು. ಆ ಇನ್ಸ್ಪೆಕ್ಟ್ರು ನಿಮ್ ಮಗನ್ ಕರ್ಕೊಂಡು ಹೋದ್ರೆ ಏನ್ ತಪ್ಪು? ದಿನ ಹೋಗಿ ಸೈನ್ ಮಾಡೋದು ಅವ್ರ ಕರ್ತವ್ಯ ತಾನೆ. ಅಪ್ಪಿ ತಪ್ಪಿ ಅವ್ರ ಏನಾದ್ರೂ ಹೋಗಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಪರ್ಮನೆಂಟ್ ಆಗಿ ಒಳಗಡೆ ಇರ್ಬೇಕಿತ್ತು. ಅದಕ್ಕೆ ಖುಷಿ ಪಡಿ. ಅದೊಂದೇ ಅಮ್ಮ ನಮ್ಮ ಅಣ್ಣ ಮಾಡಿದ ತಪ್ಪು. ಸುಮ್ನೆನಾದ್ರೂ ಇದ್ದಿದ್ರೆ ಆ ಇಂದ್ರನ ಒದ್ದು ಒಳಗಾಕೋ ಚಾನ್ಸ್ ಆದ್ರೂ ಸಿಕ್ಕಿರೋದು. ಜೊತೆ ಯಾಕೆ ನಿನ್ ಮನ್ಸನ್ನ ಇಷ್ಟು ಕಲ್ ಮಾಡ್ಕೋತಾ ಇದೀಯಾ? ಯಾಕೆ ಅಂದ್ರೆ
ನನ್ನ ಮನಸ್ಸಲ್ಲಿ ಅಷ್ಟೊಂದು ಕೋಪ ಕುದೀತಾ ಇದೆ. ಈ ಊಟ ಉಪಚಾರ ಎಲ್ಲ ಬೇಡ ಅಂದೆ ತಾನೆ. ನನ್ ಮಾತ್ ಕೇಳಿದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಆಗ್ಲಿ ಬಿಡಿ, ಅವ್ರಿಗಿಂತದ್ದೆಲ್ಲ ಆಗ್ಬೇಕಾಗಿದ್ದಿದೆ. ಹೇಯ್, ನನಗ್ ಬುದ್ಧಿ ಕಲ್ಸಕ್ ಬರಬೇಡ. ನಾನು ಹೇಳೋದನ್ನ ಮಾಡೋದ್ ಕಲಿ. ಸಾಧ್ಯನೇ ಇಲ್ಲ. ಈ ಜ್ಯೋತಿ ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ತೆಗೆಯೋ ಮಾತೇ ಇಲ್ಲ. ಹಾಗೊಂದ್ ವೇಳೆ ಮಾಡಿದ್ರೆ ಅದು ನಿಮಗೇನೆ ಕೆಟ್ಟ ಹೆಸರು. ಹೇಯ್, ಕೆಟ್ಟ ಹೆಸರು ಹೆಜ್ಜೆ ಹಿಂದಿಡೋದ್ರಿಂದಲ್ಲ, ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ಮನೆಯವರಿಬ್ರು ಪೈಪೋಟಿಗೆ ನಿಂತಿದ್ದೀರಲ್ಲ ಅದು. ಇದಿನ್ನೂ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೋ ಏನೋ. ಒಟ್ನಲ್ಲಿ ದೊಡ್ಡ ಅನಾಹುತ ಆಗೋವರೆಗೂ ನಿಮಗ್ ಬುದ್ಧಿ ಬರಲ್ಲ. ಇನ್ನು ಈ ಕಣ್ಣಿಂದ ಅದೇನೇನ್ ನೋಡ್ಬೇಕು. ಥು. ನೋಡ, ನಾನು ಹಾಕೋ ಬಾಡೂಟಕ್ಕೆ ಜನ ಬಂದು ಸೇರ್ಲಿ. ಅವ್ರನ್ನ ಹೇಗೆ ತಲೆ ಕೆಡಿಸಿ ಓಟ್ ಗಿಟ್ಟಿಸ್ತೀನಿ ನೋಡ್ತಾ ಇರು. ಮಾವ, ಮೀನನ್ನ ಬೋನಲ್ಲಿ ಸಾಕೋ ಕನ್ಸ್ ಕಾಣ್ತಿದ್ದೀರಾ? ಅದ್ ಯಾವತ್ತೂ ಸಾಧ್ಯ ಇಲ್ಲ. ನೀವು ಮಾಡಿಸ್ತಿರೋ ಬಾಡೂಟಕ್ಕೆ ಒಬ್ರಾದ್ರೂ ಬಂದ್ಬಿಡ್ಲಿ, ಆವಾಗ ನಿಮ್ ಮಾತ್ ಕೇಳ್ತೀನಿ. ಅಣ್ಣ, ನೀನ್ ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಎಲ್ರೂ ನಾಳೆ ನಾವು ಮಾಡಿಸೋ ಬಾಡೂಟಕ್ಕೆ ಬರೋದು. ಈ ತರಕಾರಿ ಸೊಪ್ಪು ಸದೆ ತಿನ್ನಕ್ಕೆ ಯಾರು ಹೋಯ್ತಾರೆ ಹೇಳು? ನೀನೊಂದು ಕೆಲಸ ಮಾಡು, ಎಲೆ ಪಕ್ಕದಲ್ಲಿ ಎಣ್ಣೆನೂ ಇಡೋ ವ್ಯವಸ್ಥೆ ಮಾಡ್ಬಿಡು. ಅವಾಗ ನಮ್ಮೂರಿನ ಗಂಡಸ್ರೆಲ್ಲ ನಮ್ ಕಡೆಗೆ ಬರ್ತಾರೆ. ಮನೆ ಗಂಡಸ್ರೆ ಬಂದ್ಮ್ಯಾಕೆ ಹೆಂಗಸ್ರು ಬರ್ದೇ ಇರ್ತಾರ? ಬಂದೇ ಬರ್ತಾರೆ. ಅದು ಕನ್ಸಿನ ಮಾತು ಜ್ಯೋತಿ. ನಮ್ಮ 3 ಜನ ಗುಂಡ್ಗು ತುಂಡ್ಗೂ ಮರಳಾಗೋರಲ್ಲ. ಶಿವಣ್ಣ ಅನ್ನೋ ಒಂದ್ ಹೆಸರು ಸಾಕು ಅವರನ್ನ ನಮ್ ಕಡೆ ಸೆಳ್ಕೊಳಕ್ಕೆ. ನೀನ್ ಧೈರ್ಯವಾಗಿರು. ಮ್ಯಾಥ್ಯೂ, ಸರ್. ಲೆಜ್ಜರ್ ಬುಕ್ ತೊಗೊಂಬಂದು ಸೈನ್ ಮಾಡಿಸ್. ಸರಿ ಸರ್. ಸರ್, ನ್ಯಾಯವಾಗಿ ಹೇಳಬೇಕು ಅಂತಂದ್ರೆ ನೀನು ನಂಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮಪ್ಪನ ಮನೆಗೆ ಗಂಟೆನ ಹೊಕ್ಕೈತಿ ಅಂತ ನಾನೇನು ಬಿಟ್ಟಿದ್ದೆ ಅಂತಂದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಆಗಿ ಜೈಲು ಸೇರಿ ಬೇಲ್ ಕ್ಯಾನ್ಸಲ್ ಆಗಿರ್ತಿತ್ತು. ಥ್ಯಾಂಕ್ಸ್ ಹೇಳ್ಬೇಕು ನೀ ನಂಗೆ. ಹೌದಾ ಸಾಹೇಬ್ರೆ? ಮತ್ತೆ ನಿಮಗೆ ಬರೀ ಮಾತಲ್ಲೇ ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರುತ್ತಾ?